ನಾನು ಸಿಎಂ ಇರ್ತೇನೆ ಅಂತ ಸಿದ್ದರಾಮಯ್ಯ ದೆಹಲಿಗೆ ಹೋಗ್ತಿದ್ದಾರೆ. ಅವರನ್ನ ತೆಗೀರಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ. ಡಿಕೆ ಬೇಕು ಅಂತಿದ್ದಾರೆ. ಇವರು ಬಿಡ್ಲಿಕ್ಕೆ ತಯಾರಿಲ್ಲ. ನಿಮಗೆ ಆಡಳಿತ ನಡೆಸಲು ಆಗದೆ ಇದ್ರೆ ಬಿಟ್ಟು ಹೋಗಿ, ಸರ್ಕಾರ ಬೇಗನೆ ಬಿದ್ದು ಹೋಗಲಿ ಅನ್ನೋದು ನಮ್ಮ ಉದ್ದೇಶವಿಲ್ಲ. ರಾಜ್ಯದಲ್ಲಿ ಇದೀಗ ಶಾಸಕರ ಖರೀದಿ ಜೋರಾಗಿದೆ. ರಾಜ್ಯದಲ್ಲಿ ಮತ್ತೊಮ್ಮೆ ಏಕನಾಥ ಶಿಂದೆ ಹುಟ್ಟಲ್ಲ. ನಾವು ಯಾವುದೇ ಕಾರಣಕ್ಕೂ ಈ ಸರ್ಕಾರ ಬೀಳಬೇಕು ಅಂತ ಬಯಸೇ ಇಲ್ಲ. ಜನ ಅವರಿಗೆ ಬಹುಮತವನ್ನ ನೀಡಿದ್ದಾರೆ. ಅವರು 5 ವರ್ಷಗಳ ಕಾಲ ಅಧಿಕಾರವನ್ನ ಮಾಡಲಿ ತಾಕತ್ತಿದ್ರೆ ಅನ್ನೋ ಥರದಲ್ಲಿ ಮಾತನಾಡಿದ್ದಾರೆ ಜೋಶಿ ಅವರು. ಏನಾಯ್ತು ಏನಂದ್ರು, ನಾನು ಸಿಎಂ ಆಗಿ ಮುಂದುವರಿತೇನೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಅವರನ್ನ ತೆಗಿರಿ ಅಂತ ಹೇಳಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ. ನಿಮಗೆ ಆಡಳಿತ ನಡೆಸಲಿಕ್ಕೆ ಆಗ್ತಿದ್ರೆ ಬಿಟ್ಟು ಬಿಡಿ, ಸರ್ಕಾರ ಬೇಗನೆ ಬಿದ್ದು ಹೋಗಲಿ ಅನ್ನೋದು ನಮ್ಮ ಉದ್ದೇಶವಲ್ಲ ಅನ್ನುವಂತಹ ವಿಚಾರವನ್ನ ಮಾತನಾಡಿರುವಂಥದ್ದು. ನಾವು ಯಾವುದೇ ಕಾರಣಕ್ಕೂ ಈ ಸರ್ಕಾರ ಬೀಳೋಕೆ ಬಿಡೋದಿಲ್ಲ, ಅಂದರೆ ಬಿಡೋದಿಲ್ಲ ಅಲ್ಲ, ಬಯಸೋದಿಲ್ಲ ಅಂತ ಅವರು ಜೋಶಿ ಅವರು ಹೇಳಿದ್ರು. ಏನು ಹೇಳಿದ್ರು ನೋಡ್ಕೊಂಬರೋಣ ಬನ್ನಿ. ನೋಡ್ರಿ, ಅದಕ್ಕೆ ಯಾವುದಕ್ಕೂ ನಾವು ಪ್ರತಿಕ್ರಿಯೆ ಕೊಡೋದಿಲ್ಲ. ನಮ್ಮ ಪಾರ್ಟಿ ನಿಲುವು ಸ್ಪಷ್ಟದ. ನಾವು ಯಾವುದೇ ಕಾರಣಕ್ಕೂ ಈ ಸರ್ಕಾರದ ಡಿಸ್ಟೆಬಿಲೈಸೇಷನ್ನು ಬಯಸೋದಿಲ್ಲ. ನಾವು ಅವ್ರ ಜೊತೆಗೆ ಯಾರು ಏನು ಹೇಳಿದ್ದಾರೆ ಅನ್ನೋ ಗೊತ್ತಿಲ್ಲ, ಅದು ನಮಗೆ ಸಂಬಂಧಿಸಿದ ವಿಷಯ ಅಲ್ಲ. ಸೊ ಅವರ್ ವ್ಯೂ ಈಸ್ ವೆರಿ ಕ್ಲಿಯರ್, ಅವರ್ ಅಪ್ರೋಚ್ ಈಸ್ ವೆರಿ ಕ್ಲಿಯರ್, ವಿತೌಟ್ ಎನಿ ಎಂಬಿಗಿಟಿ, ಯಾವುದೇ ಅಸ್ಪಷ್ಟತೆ ಇರಲಾರ್ದೆ ಈ ಸರ್ಕಾರ 5 ವರ್ಷಗಳ ಕಾಲ ಅವರು ತಮ್ಮ ಅವಧಿಯನ್ನು ಮುಗಿಸಬೇಕು. ವಿ ಹ್ಯಾವ್ ಟೋಲ್ಡ್ ಪ್ರಾಮಾಣಿಕರು ಅಪ್ರಾಮಾಣಿಕರು ಮತ್ತೊಂದು ಮುಗಿದು ಅನ್ನೋದ್ರ ಬಗ್ಗೆ ನಾನು ಏನೂ ಮಾತಾಡ್ತಾ ಇಲ್ಲ. ವಿ ವಾಂಟ್ ದಟ್ ಒಂದು ಪಾರ್ಟಿಯಾಗಿ ಅವರಿಗೆ ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ದೇ ಶುಡ್ ಕಂಪ್ಲೀಟ್ 5 years, ಬಟ್ ಸರಿಯಾಗಿ ಮಾಡಬೇಕು. ನೋಡ್ರಿ, ಅದಕ್ಕೆ ಯಾವುದಕ್ಕೂ ನಾವು ಪ್ರತಿಕ್ರಿಯೆ ಕೊಡೋದಿಲ್ಲ. ನಮ್ಮ ಪಾರ್ಟಿ ನಿಲುವು ಸ್ಪಷ್ಟದ. ನಾವು ಯಾವುದೇ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.